ಹೆಲೋ ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಬಂದಿರೋದು ಗೇಟ್ ವೇ ಆಫ್ ಇಂಡಿಯಾ. ಸೊ ನೀವು ನೋಡ್ತಾ ಇರೋದು ಗೇಟ್ ವೇ ಆಫ್ ಇಂಡಿಯಾ. ನನ್ನ ಹಿಂದೆ ಇರೋದು ಫೇಮಸ್ ತಾಜ್ ಹೋಟೆಲ್, ತಾಜ್ ಮಹಲ್ ಹೋಟೆಲ್. ಇಲ್ಲೇ ಒಂದ್ಸಲಿ ಟೆರ್ರಿಸ್ಟ್ ದಾಳಿ ಆಗಿತ್ತಲ್ಲ ಇಲ್ಲೇ 2011ರಲ್ಲಿ. ಇವಾಗೆಲ್ಲ ಒಂದು ಕಡೆ ಇದಾಗಿತ್ತು ನೋಡಿ. ಇವಾಗ ಎಲ್ಲ ಇನ್ನೇನು ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಕಟ್ಟಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಸಕ್ಕತ್ತಾಗಿದೆ. ಇವಾಗೇನು ನೋಡ್ತಾ ಇದ್ದೀರಾ ನೀವು? ಗೇಟ್ ಆಫ್ ಇಂಡಿಯಾ. ಇದು ಮುಂಬೈಯಲ್ಲಿ ಈ ಗೇಟ್ ಆಫ್ ಇಂಡಿಯಾನ ಕಟ್ಟಿದ್ದು. ಇದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ 1930ನಲ್ಲಿ ಸ್ಟಾರ್ಟ್ ಮಾಡಿ ಡಿಸೆಂಬರ್ 2, 1924 ಕನ್ಸ್ಟ್ರಕ್ಷನ್ ಎಲ್ಲ ಇದು ಮುಗಿಯುತ್ತೆ. ಇದು ಗೇಟ್ ಆಫ್ ಇಂಡಿಯಾದು. ಇದು ಯಾಕೆ ಕಟ್ಟಿದ್ದು ಅಂದರೆ, ಇಂಗ್ಲೆಂಡ್ನ ಕಿಂಗ್ ಜಾರ್ಜ್ ಮತ್ತು ಕ್ವೀನ್ ಮೇರಿ ಅವರು ದೆಹಲಿ ದರ್ಬಾರ್ಗೆ ಭಾಗವಹಿಸ್ಬೇಕಂತ ಅವರು ಇಲ್ಲಿಗೆ ಬರ್ತಾರೆ. ಬೋಟ್ ಮುಖಾಂತರ ಬರ್ತಾರೆ, ಶಿಪ್ ಮುಖಾಂತರ. ಅವ್ರಿಗೋಸ್ಕರ ಕಟ್ಟಿರೋ ಗೇಟ್ ಆಫ್ ಇಂಡಿಯಾ. ಇಲ್ಲಿ ಸ್ಟ್ಯಾಚ್ಯೂ ಆಫ್ ಸ್ವಾಮಿ ವಿವೇಕಾನಂದ. ಇಲ್ಲಿ ಬೋಟಿಂಗ್ ರೈಡ್ ಗುರು. ಒಂದು ರೌಂಡು ಕರ್ಕೊಂಬರ್ತಾರೆ. ಇಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ ರೇಟು ನೋಡಿ. ಇವೆಲ್ಲ ಅಷ್ಟೇ ಸೇಮ್. ಆ ಕಡೆ ಇದ್ದಾವೆ ಎಲಿಫೆಂಟಾಗೆ. ಆ ಕಡೆಯಿಂದ ಹೋಗಬೇಕು ಬ್ಯಾಕ್ ಸೈಡಿಂದ. ಅದ್ರ ಬ್ಯಾಕ್ ಸೈಡು ಆ ಕಡೆ ಇದೆ ಎಲಿಫೆಂಟ ಕ್ಯೂಬ್ಸ್ ಹೋಗೋದು. ಅದು ಇವಾಗೆಲ್ಲ ಅಂತೆ 9 ಗಂಟೆ ಮೇಲೆ ಅಂತೆ 260 ರೂಪಾಯಿ ಒಬ್ಬರಿಗೆ. ಒಂದು ಪರ್ಸನ್ಗೆ 260 ರೂಪಾಯಿ ಚಾರ್ಜಸ್ ಮಾಡ್ತಾರಂತೆ ನೋಡಿ. ನಾವು ಹೋಗ್ತಾ ಇರೋದು ಎಲಿಫೆಂಟ ಕ್ಯೂಬ್ಸ್ಗೆ. ಇಲ್ಲಿಂದ 1 ಅವರ್ ಆಗುತ್ತಂತೆ. ಒಬ್ಬರಿಗೆ 260 ರೂಪಾಯಿ ಚಾರ್ಜ್ ಮಾಡ್ತಾರೆ ಗುರು. ನೀವು ಒಬ್ಬರೇ ಬಂದರೆ ಒಬ್ಬರಿಗಂತೂ ಅಲ್ಲಿ ಇಬ್ಬರು ಇರಬೇಕಂತೆ. ಸಿಂಗಲ್ ಬಂದರೆ ನೋಡಿ ಈ ಥರ ಪರಿಸ್ಥಿತಿಗಳು. ನಾವು ಅವ್ರಿಗಿವ್ರು ನೀವು ಹೋಗ್ತೀರಾ ಹೆಂಗೆ ಅಂತ ಕೇಳಿಕೊಂಡು ನಾವು ಹಂಗೆ ಹೋಗೋದು. ಅವ್ರ ಜೊತೆ ಹೋಗಿ ನಮ್ಮದೊಂದು ಟಿಕೆಟ್ ತೊಗೊಂಡು ಹೋಗೋದು. 1 ಅವರ್ ಆಗುತ್ತಂತೆ. ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ. ನಾವು ಅಲ್ಲಿಂದ 1 ಅವರ್ ಆಯಿತು ಬಂದು ಬಿಟ್ಟು. ಬೋಟ್ 1 ಅವರ್ ಆದಮೇಲೆ ಇಲ್ಲಿಗೆ ಬಂದಿದ್ದು ನೋಡಿ. ನಾವು ಬಂದಿಟ್ಟು ಬೋಟ್ ಅಲ್ಲಿ ಟರ್ನ್ ಮಾಡ್ಕೊತಾ ಇದೆ ಹೋಗೋಕ್ಕೆ. ಎಲ್ಲ ನಡ್ಕೊಂಡು ಹೋಗ್ತಾವ್ರೆ. ನಾನು ಈ ಟ್ರೈನಲ್ಲಿ ಹೋಗಬೇಕು ಅಂತ ತೋರಿಸ್ಬೇಕು ಅಂತ ತೊಗೊಂಡಿದ್ದೀನಿ ನೋಡಿ. ಟಿಕೆಟು 17 ರೂಪಾಯಿ ಅಂತೆ ಒಬ್ಬರಿಗೆ. ನೋಡಿ ನೀರು ಪರಿಶುದ್ಧವಾಗಿತ್ತು. ಈ ಜನಗಳು ಸುಮ್ಮನೆ ಇರ್ತಾರ ನೋಡಿ. ಅಲ್ಲಿ ಹಾಲಿನ ಪ್ಯಾಕೆಟು ಅಲ್ಲೆಲ್ಲ ಕವರ್ಗಳು ನೋಡಿ ಹೆಂಗೆ ಮಾಡ್ತಾರೆ ಜನಗಳು. ಅಂದರೆ ನೀರಲ್ಲೂ ಬಿಡಲ್ಲ, ಅಲ್ಲಲ್ಲಿ ಹಾಕ್ಬಿಡ್ತಾರೆ. ಅಲ್ಲಿ ಕುಡಿತಾರೆ, ಅಲ್ಲೇ ಹಾಕ್ತಾರೆ. ತಿಂತಾರೆ, ಚಿಪ್ಸ್ ತಿಂತಾರೆ, ಅಲ್ಲೇ ಹಾಕ್ತಾರೆ. ಎಷ್ಟೋ ದೂರದಿಂದ ಇಲ್ಲಿ ಬಂದು ನೋಡಿ ಇಲ್ಲಿ ಮಾರ್ತಾ ಇದ್ದಾರೆ. ಎಷ್ಟು ಕಷ್ಟ ಅಲ್ವಾ ಇಲ್ಲಿ ಮಾರೋದು.
ಇವರೆಲ್ಲ ಹೆಂಗೆ ದುಡ್ಡು ಮಾಡ್ತಾರೆ ಗೊತ್ತಾ, ಬೋಟ್ಗೆ 260 ಅಂತೆ, ಮತ್ತು ಮೇಲೆ ಹತ್ತಕ್ಕೆ 10 ರೂಪಾಯಿ ಅಂತೆ, ಮತ್ತು ಅಲ್ಲಿ ಟ್ರೈನಲ್ಲಿ ಬರೋಕ್ಕೆ 18 ರೂಪಾಯಿ, ಇಲ್ವಾ ಎಂಟ್ರಿ ಫೀಸು 5 ರೂಪಾಯಿ. ನೋಡಿ ಎಲ್ಲ ಸೇರಿ ಎಷ್ಟು ತೊಗೊತಾರೆ ಅಂತ. ಎಲಿಫೆಂಟ ಕ್ಯೂ ನಮಗಾದರೆ ಇಂಡಿಯನ್ಸ್ಗಾದ್ರೆ 40 ರೂಪಾಯಿ, ಫಾರಿನರ್ಸ್ಗಾದ್ರೆ 600 ರೂಪಾಯಿ ಅಂತೆ. ಇಲ್ಲೊಂದು ವಿಗ್ರಹ ಇದೆ ಗುರು ನೋಡಿ, ಇಲ್ಲಿ ನೋಡ್ತಿದ್ದಾರೆ ಜಾಲರಿ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಇದೆ, ಇಲ್ಲೊಂದು ಪಿಲ್ಲರ್ ಇದೆ, ಒಂದು ಪಿಲ್ಲರ್, ಒಂದು ಎರಡು ಪಿಲ್ಲರ್ ಇದೆ. 2 ಪಿಲ್ಲರ್ಗೆ ಇಲ್ಲಿ ಎಲ್ಲಿಂದ ಬಂದಿದೆಯೋ ನೀರು ಗೊತ್ತಿಲ್ಲ. ಇದು ಅವಾಗಿಂದ ಹಂಗೆ ಇದೆ ಅನಿಸುತ್ತೆ, ಈ ಬಂಡೆ ಕೆಳಗಿದೆ. ನೀವು ಇಲ್ಲೇ ನೋಡ್ತಿದ್ದೀರಾ ಶಿವ ಟೆಂಪಲ್ ವೆಸ್ಟರ್ನ್ ವಿಂಗ್ ಅಂತೆ. ನೋಡಿ ಇಲ್ಲೊಂದು ವಿಗ್ರಹ ಇದೆ, ಶಿವಲಿಂಗ ಇಲ್ಲಿ ಕೂಡ ಒಂದಿದೆ. ಇಲ್ಲೇ ನೋಡ್ತಿದ್ದೀರಾ ಶಿವ ಟೆಂಪಲ್ ಈಸ್ಟರ್ನ್ ವಿಂಗ್ ಅಂತೆ. ನೋಡಿ ಇಲ್ಲೊಂದು ಶಿವಲಿಂಗ ಇದೆ. ಇದು ಪ್ಲಾನ್ ಆಫ್ ಒನ್ ಎಲಿಫೆಂಟ್. ಅದು ನೋಡಿದ್ರಲ್ಲ ಎಲಿಫೆಂಟ ಮತ್ತು ಗೇಟ್ ವೇ ಆಫ್ ಇಂಡಿಯಾ ಮುಂಬೈ. ಈ ವಿಡಿಯೋ ನನಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.